ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಚೊಚ್ಚಲ ಐಪಿಎಲ್ ಪ್ರಶಸ್ತಿಯನ್ನ ಗೆದ್ದು 18 ವರ್ಷದ ನಂತರ ಕನಸನ್ನು ನನಸು ಮಾಡಿದ್ದು, ಇಡೀ ರಾಜ್ಯದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಬೀದಿ ಬೀದಿಯಲ್ಲಿ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸುತ್ತಾ ಇದ್ದು, ಹಾಗೆಯೇ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಇಗ್ಗಲೂರು ಗ್ರಾಮದಲ್ಲಿ ಆರ್ಸಿಬಿ ತಂಡವು ಗೆಲುವು ಸಾಧಿಸಿರುವ ಹಿನ್ನೆಲೆ ಇಗ್ಗಲೂರು ಗ್ರಾಮದ ಯುವಕರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜೊತೆಗೆ ಸಾವಿರಾರು ಜನರಿಗೆ ಬಿರಿಯಾನಿ ಊಟವನ್ನ ಹಾಕಿ ಸಂಭ್ರಮಿಸಿದ ದೃಶ್ಯ ಕಂಡುಬಂದಿದೆ. ಹಾಗೆ ಕುಣಿದು ಕುಪ್ಪಳಿಸಿದ ದೃಶ್ಯವೂ ಕೂಡ ಕಂಡುಬಂದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರು ಆದ ಇಗ್ಗಲೂರು ಶಶಿಧರ್, ದಿಲೀಪ್, ಚಿರಂಜೀವಿ, ಇಗ್ಗಲೂರು ರಾಜಣ್ಣ, ನಾರಾಯಣಸ್ವಾಮಿ, ಮಂಜು, ಅಣ್ಣಯ್ಯ, ಸತೀಶ್, ರವಿ, ಸುರೇಶ್ ಬಾಬು ಮತ್ತು ಇಗ್ಗಲೂರು ಗ್ರಾಮಸ್ಥರು ಹಾಜರಿದ್ದರು. ನಮ್ಮ ಕರ್ನಾಟಕದ 18 ವರ್ಷ ಆದ್ಮೇಲೆ
RCB ಟೀಮು ಕ್ರಿಕೆಟ್ ಕಪ್ ಗೆದ್ದಿದೆ. ಅದರಿಂದ ನಮ್ಮೂರಲ್ಲಿ ಎಲ್ಲ ನಮ್ಮ ಶಶಿ, ಚಿರಂಜೀವಿ, ದಿಲೀಪು, ನಮ್ಮ ಇಗ್ಲೂರು ಗ್ರಾಮಸ್ಥರೆಲ್ಲ ಸೇರಿ ಊಟದ ವ್ಯವಸ್ಥೆ ಮಾಡಿಸಿದ್ರು, ಬಿರಿಯಾನಿ ವ್ಯವಸ್ಥೆ ಮಾಡಿದ್ರು. ಇದೇ ರೀತಿ ನಮ್ಮ RCB ಇನ್ನು ಮುಂದೆ ಇನ್ನೂ ತುಂಬಾ ಕಪ್ಗಳು ಗೆಲ್ಲಿ ಅಂತೇಳಿ ನಾವು ಹಾರೈಸ್ತೀವಿ. ಕ್ರಿಕೆಟ್ ಪಂದ್ಯದಲ್ಲಿ 18 ವರ್ಷದಿಂದ ಕನಸಾಗಿದ್ದ RCB ಟೀಮು ನಿನ್ನೆ ಕಪ್ ಗೆದ್ದಿದೆ. ನಮಗೆಲ್ಲ ತುಂಬಾ ಖುಷಿಯಾಗಿದೆ. ಪ್ರತಿಯೊಬ್ಬ ಆಟಗಾರನು ತುಂಬಾ ಖುಷಿಯಾಗಿದೆ. ಅದರ ಅಂಗವಾಗಿ ವಿಶೇಷವಾಗಿ ಬಿರಿಯಾನಿ ಊಟ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರಿಗೂ, ಇಗ್ಲೂರು ಗ್ರಾಮಸ್ಥರಿಗೆ ಎಲ್ಲ, ನಮ್ಮ ರಾಜಣ್ಣ, ಶಶಿ ಅವರು, ದಿಲೀಪು ಎಲ್ಲ ಸೇರಿ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಮುಂದೆನೂ ಗೆದ್ದು ಬರಲಿ ಅಂತ ಕೇಳ್ಕೊಂತೇವೆ. ಈ ದಿನ ಇವತ್ತು ನಮ್ಮ ಇಗ್ಲೂರಿನಲ್ಲಿ ನಡೆಯದ ಸಂಭ್ರಮ ವಿಶೇಷ ಏನಂದರೆ, ನೆನೆಯ ದಿನ ನಮ್ಮ ಕರ್ನಾಟಕದ ಬೆಂಗಳೂರು ಟೀಮ್ ಅದು 18 ವರ್ಷಗಳ ನಂತರ ಕಪ್ಪನ್ನು ಗೆದ್ದಿದೆ, ಟಾಟಾ IPL. ಅದು ಪ್ರತಿಯೊಬ್ಬ ಕನ್ನಡಿಗರ ಕನಸು ನನಸಾಗಿದೆ. ವಿರಾಟ್ ಕೊಹ್ಲಿ ಅವರು ತುಂಬಾ ವರ್ಷಗಳಿಂದ ಈಗ RCBಯಲ್ಲಿ ಇದ್ದು ನಮಗೆ ಟೀಮ್ಗೆ ಇನ್ನೂ ತುಂಬಾ ಸಪೋರ್ಟಿವ್ ಆಗಿ ನಿಂತು ಇದೇ ಟೀಮಲ್ಲಿ ಆಡ್ಬೇಕಂತೇಳಿ ಅವರು ಇದ್ದು ಜಯಗಳಿಸಿದ್ದಾರೆ. ಅವ್ರಿಗೆ ಎಲ್ಲ ಇದೇ ರೀತಿ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ನಮ್ಮ ಬೆಂಗಳೂರು ಕಪ್ಪನ್ನು ಎಲ್ಲ ವರ್ಷಗಳಲ್ಲಿ ಗೆಲ್ಲು ಬರಲಿ ಅಂತ ಕೇಳ್ಕೊತೀನಿ. ಅಂದ್ರೆ ನಮಗೆ ಈ ಮಾಡೋದಕ್ಕೆ ಮೂಲ ಕಾರಣ ಏನಂದ್ರೆ, ನಮ್ಮ ಸಹೋದರರಾದ ದಿಲೀಪ್ ಅವರೇ ಈ ಕಾರಣ. ಈ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡ್ಬೇಕಂತೇಳಿ ಅವ್ರು ಏನೋ ಅನ್ಕೊಂಡಿದ್ರು, ಅವ್ರನ್ನ ಆಸೆನ ನಾವು ನೆರವೇರ್ತಿದ್ದೀವಿ. ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ, ಇಗ್ಲೂರಿನ ಗ್ರಾಮದ ಜನತೆಗೂ ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಮ ಪ್ರತಿಯೊಬ್ಬ ಕನ್ನಡಿಗರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ಕ್ರಿಕೆಟ್ನ ಹೆಚ್ಚಿನ ಸ್ಥಾನಕ್ಕೆ ಹೋಗಿ ಎಲ್ಲ ಪ್ರೀಮಿಯರ್ ಲೀಗಲ್ಲೂ ಗೆದ್ದು ಬರಲಿ ಅಂತ ಕೇಳ್ಕೊಂತ. 18 ವರ್ಷಗಳ ನಂತರ ನಮ್ಮ RCB ಅವರು ನಿನ್ನೆ ಕಪ್ಪು ಚಾಂಪಿಯನ್ ಆಗಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲಾ ವರ್ಷನೂ ಚಾಂಪಿಯನ್ ಆಗಲಿ ಅಂದ್ರೆ ಅದೇ ಖುಷಿಯಲ್ಲಿ ನಾವು ಅನ್ನದಾಸೋಹ ಮಾಡಿರೋದು. ಇದೇ ರೀತಿ ಗೆಲ್ತಾ ಇರಲಿ, ನಾವು ಇದೇ ರೀತಿ ಮಾಡ್ತಾ ಇರ್ತೀರಿ. ಜೈ RCB. ಈ ಸಲ ಕಪ್ ನಮ್ಮದು. ವರ್ಷಗಳ ನಂತರ ಕಪ್ಪನ್ನು ಗೆದ್ದಿದ್ದಾರೆ. ಈ ಸಲ ಕಪ್ ನಮ್ದೇ, ನೆಕ್ಸ್ಟ್ ಸಲ ಕಪ್ ನಮ್ದೇ. ಜೈ RCB. 18 ವರ್ಷದಿಂದ ಕಪ್ ಗೆದ್ದಿರ್ಲಿಲ್ಲ. ಏನೋ ಈ ಸಲ ಆ ಹೋರಾಟ, ಪರದಾಟದಲ್ಲಿ 18 ವರ್ಷ ಆದ್ಮೇಲೆ ಗೆದ್ದಿದೆ. ಅಂಡ್ ಪರ್ಟಿಕ್ಯುಲರ್ಲಿ ಈ ಸೀಸನ್ ನಮ್ಗೆ ತುಂಬಾ ಸ್ಪೆಷಲ್. ಯಾಕಂದ್ರೆ 18ನೇ ಸೀಸನ್, ಜರ್ಸಿ ನಂಬರ್ 18. ಇವನ್ ಆ ಡೇಟ್ ಆಡ್ ಮಾಡಿದ್ರು ಕೂಡ 18 ಆಗತ್ತಂತೆ. ಇಟ್ಸ್ ವೆರಿ ಸ್ಪೆಷಲ್, ಎಸ್ಪೆಷಲಿ ವಿರಾಟ್ ಕೊಹ್ಲಿಗೆ. ತುಂಬಾ ಖುಷಿ ಆಗ್ತಿದೆ. ಈ ಜನ್ಮಕ್ಕೆ ಇದೊಂದು ಕಪ್ ಸಾಕು ನಮ್ಗೆ. ಬೇರೆಯವ್ರ ತರ ನಾವು 6 ಕಪ್ಪು 7 ಕಪ್ಪು ನಮಗ್ ಬೇಡ. ಜನ್ಮಕ್ಕೆ ಇದೊಂದು ಕಪ್ ಸಾಕು. ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀರಿ RCB ನ. ಗೆದ್ರು ಸೋತ್ರು ಯಾವತ್ತು RCB ನೇ. ಮೊನ್ನೆ ಗೆದ್ರು ಸಪೋರ್ಟ್ ಮಾಡ್ತೀವಿ, ಸೋತಿದ್ರು ಕೂಡ ನಾವು ಸಪೋರ್ಟ್ ಮಾಡ್ತಾ ಇದ್ರಿ. ಹೆಂಗ ನಮ್ಮ ಎಲ್ಲಾ RCB ಫ್ಯಾನ್ಸ್, ಅದು 1 ಲಕ್ಷ ಅಲ್ಲ, ಇದಲ್ಲ, ಎಷ್ಟೋ ಕೋಟ್ಯಾಂತರ ಜನ RCB ಫ್ಯಾನ್ಸ್ಗೆ ಒಂಥರ ನೆಮ್ಮದಿಯಾಗಿ ನಿದ್ದೆ ಹೋಗ್ತಿದಾರೆ ನಿನ್ನೆಯಿಂದ. ಖುಷಿ ಸರ್, ಖುಷಿ. 18 ವರ್ಷ ಆದ್ಮೇಲೆ ಗೆದ್ದಿರೋದು. ಇದೇನು ಬೇರೆಯವ್ರ ತರ ಅಷ್ಟ್ ಕಪ್ ಇಷ್ಟ್ ಕಪ್ ಇಲ್ಲ. 18 ವರ್ಷ ಆದ್ಮೇಲೆ ಕಷ್ಟಪಟ್ಟು ಗೆದ್ದಿದ್ದಾರೆ. ಆ ಖುಷಿಯಿಂದ ಇವತ್ತು ನಾನು, ಶಶಿಧರು, ಚಿರಂಜೀವಿ, ಮಂಜಣ್ಣ, ಇವರು ನಮ್ಮ ಸ್ನೇಹಿತರು ಎಲ್ಲ ಸಪೋರ್ಟ್ ಮಾಡಿ ಈ ತರ ಈ ಒಂದು ಅನ್ನದಾನ ಮಾಡ್ಲಿಕ್ಕೆ ಒಂದು